ನಾನು ಹೇಗೆ ಒಂದು ಸಣ್ಣ ವಿಡಿಯೋ ಮಾಡೋದಕ್ಕೆ ಸ್ಟ್ರಕ್ಚರ್ ಮಾಡ್ಕೊಳ್ತೀನಿ ಸೊ ದಟ್ ಅದರಿಂದ ಒಂದು ಇಂಪ್ಯಾಕ್ಟ್ ಸೃಷ್ಟಿ ಆಗುತ್ತೆ. ಪ್ರಾಮುಖ್ಯತೆ ಏನಿದೆ ಅದು ಒಂದು ವಿಡಿಯೋ ಮಾಡೋದ್ರ ಬಗ್ಗೆ ಅಲ್ಲ, ಒಂದು ಉಳಿಯುವಂತ ವಿಡಿಯೋ ಮಾಡೋದ್ರ ಬಗ್ಗೆ ಇರೋದು. ಹಾಯ್, ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಒಂದು ಶಾರ್ಟ್ ವಿಡಿಯೋ. ತುಂಬಾ ಜನರ ವಿಡಿಯೋಗಳು ಏನಿದೆ ಸ್ಕ್ರಾಲ್ ಆಗಿ ಸೈಡ್ ಹೊರಟೋಗುತ್ತೆ. ಯಾಕೆಂದ್ರೆ ಅದು ಕೆಟ್ಟದಾಗಿದೆ ಅಂತ ಅರ್ಥ ಅಲ್ಲ, ಅದರಲ್ಲಿ ವ್ಯೂವರ್ ಬೇಕಾಗಿರುವಂತ ಒಂದು ಗಾಣ ಇಲ್ಲ ಅಂತ. ಪ್ರತಿ 30 ರಿಂದ 60 ಸೆಕೆಂಡ್ ವಿಡಿಯೋ ನಾನು ಏನ್ ಮಾಡ್ತೀನಿ, ಅದ್ರೊಳಗಡೆ ವ್ಯೂವರ್ ಬೇಕಾಗಿರುವಂತ ಒಂದು ಗಾಣ ಮತ್ತೆ ಒಂದು ರಿದಮ್ ಮತ್ತೆ ಅದನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಕಾರಣ ಇದಿಷ್ಟು ಇರುತ್ತೆ. ಈ ಸ್ಟ್ರಕ್ಚರ್ ಏನಿದೆ ಅದು ಒಂಥರ ಇನ್ವಿಸಿಬಲ್ ಬಟ್ ತುಂಬಾ ಪವರ್ಫುಲ್. ಟೈಮ್ ಲೈನ್ ನ ಟಚ್ ಮಾಡೋದಕ್ಕೆ ಮೊದಲೇನೆ ಈ ವಿಡಿಯೋ ಯಾವ ವೈಬ್ ನ ಸೆಟ್ ಮಾಡ್ತಿದೆ ಅಂತ ಫಸ್ಟ್ ನಿಮ್ಗೊಂದು ಅಂದಾಜ್ ಇರಬೇಕು. ವಿಡಿಯೋ ಮಾಡ್ಬೇಕು ಅಂತ ಯಾವತ್ತೂ ವಿಡಿಯೋ ಮಾಡಬೇಡಿ, ನೋಡೋರ್ ತಲೆಯಲ್ಲಿ ಅದು ಕೂತ್ಕೊಬೇಕು ಮತ್ತೆ ಅದರಿಂದ ಒಂದು ಇಂಪ್ಯಾಕ್ಟ್ ಆಗ್ಬೇಕು ಅನ್ನೋ ರೀತಿನಲ್ಲಿ ವಿಡಿಯೋ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಿ, ಯಾವ್ದು ಕಷ್ಟ ಅಲ್ಲ ಅಂಡ್ ಇಂಪ್ಯಾಕ್ಟ್ ಮಾಡಿ.